ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ನಮಸ್ಕಾರ. ಇಲ್ಲಿ ಶ್ರೀ ಪಬುಲಿಂಗೇಶ್ವರ ಸೌಹಾರ್ದ ಪತ್ತಿನ ಸಂಘ ನಿಯಮಿತ ಧಾರವಾಡದಲ್ಲಿ ಈ ಶಾಖೆ ಕಂಡುಬರುತ್ತೆ. ಇದರ ನೋಂದಾಯಿತ ಶಾಖೆ ಜಮಖಂಡಿಯಲ್ಲಿ ನಮಗೆ ಇಲ್ಲಿ ಇದರ ನೋಂದಾಯಿತ ಶಾಖೆ ನಮಗೆ ಇಲ್ಲಿ ಕಂಡುಬರುತ್ತೆ. ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇವರು ಏನು ಮಾಡ್ತಿದ್ದಾರೆ, ನೇಮಕಾತಿಯನ್ನು ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಬಾಗಲಕೋಟೆ ಮತ್ತು ಧಾರವಾಡ ಶಾಖೆ, ಅಂದರೆ ಬಾಗಲಕೋಟೆ ಮತ್ತು ಧಾರವಾಡ ಈ ಎರಡೂ ಶಾಖೆಗಳಲ್ಲಿ ಕೆಲವೊಂದಿಷ್ಟು ಹುದ್ದೆಗಳನ್ನು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಹುದ್ದೆಗಳ ವಿವರ ನೋಡೋಣ. ಮೊಟ್ಟ ಮೊದಲು ಇಲ್ಲಿ ಶಾಖಾ ವ್ಯವಸ್ಥಾಪಕರು. ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನೀವು ಇಲ್ಲಿ MCOM ಅಥವಾ MBA ಅಥವಾ BCOM ಮಾಡಿದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೆ ಕನಿಷ್ಠ ನೀವು 5 ವರ್ಷದ ಅನುಭವ ಇಲ್ಲಿ ಹೊಂದಿರಬೇಕಾಗಿರುತ್ತದೆ. ನಂತರ ಇಲ್ಲಿ ಸಹಾಯಕ ವ್ಯವಸ್ಥಾಪಕರು ಮತ್ತು ಲೆಕ್ಕಿಗರ ಹುದ್ದೆಗೆ ಕೂಡ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ MCOM ಅಥವಾ BCOM ಮಾಡಿದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸುವ ಜೊತೆಗೆ 3 ವರ್ಷದ ಅನುಭವವನ್ನು ಕೂಡ ಇಲ್ಲಿ ನಿಮಗೆ ಕೇಳ್ತಾ ಇದ್ದಾರೆ. ನಂತರ ಇಲ್ಲಿ ಬಿಸ್ನೆಸ್ ಎಕ್ಸಿಕ್ಯೂಟಿವ್ ಹುದ್ದೆ ಕೂಡ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಹುದ್ದೆಗೆ ನೀವು MBA ಅನ್ನು ಕೂಡ ಇಲ್ಲಿ ಅಧ್ಯಯನ ಮಾಡಿರಬೇಕಾಗಿರುತ್ತದೆ. ಕನಿಷ್ಠ 5 ವರ್ಷದ ಅನುಭವವನ್ನು ಕೂಡ ಇವರು ಕೂಡ ಇಲ್ಲಿ ನಿಮಗೆ ಕೇಳ್ತಾ ಇದ್ದಾರೆ. ನಂತರ ಇಲ್ಲಿ ಇದು ಕ್ಲರ್ಕ್ ಅಥವಾ ಗುಮಾಸ್ತರ ಹುದ್ದೆ ಕೂಡ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದರೆ ನೀವು MCOM ಅಥವಾ BCOM ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇದಕ್ಕೆ ಯಾವುದೇ ರೀತಿಯ ಅನುಭವ ಇಲ್ಲಿ ಕೇಳಿಲ್ಲ. ಹೊಸದಾಗಿ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಕೂಡ ಇಲ್ಲಿ ನೀವು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/7/2025 ಇದರ ಕೊನೆಯ ದಿನಾಂಕವಾಗಿರುತ್ತದೆ. ಅಭ್ಯರ್ಥಿಗಳು ನಿಮ್ಮ ಅರ್ಜಿಯನ್ನು ಈ ಕೆಳಗಿನ 2 ಇಮೇಲ್ಗಳ ಮುಖಾಂತರ ನಿಮ್ಮ ಅರ್ಜಿಯನ್ನು ಕೂಡ ನೀವಿಲ್ಲಿ ಸಲ್ಲಿಸಬೇಕಾಗಿರುತ್ತದೆ. ಜೊತೆಗೆ ಇಲ್ಲಿ ಒಂದು ಲ್ಯಾಂಡ್ ಫೋನ್ ನಂಬರ್ ಕೂಡ ಅವರು ನೀಡ್ತಾ ಇದ್ದಾರೆ, ಅದನ್ನು ಕೂಡ ನೀವು ಇಲ್ಲಿ ಕರೆ ಮಾಡಬಹುದು. ಜೊತೆಗೆ ಇಲ್ಲಿ 2 ಕಾಂಟ್ಯಾಕ್ಟ್ ನಂಬರ್ ಕೂಡ ಅವರು ನೀಡ್ತಾ ಇದ್ದಾರೆ, ಅವುಗಳನ್ನು ಕೂಡ ನೀವು ಇಲ್ಲಿ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಕೂಡ ಇಲ್ಲಿ ನೀವು ಪಡೆಯಬಹುದು. ಇದರ ಅಧ್ಯಕ್ಷರು ನಾಡೋಜ ಶ್ರೀ ಜಗದೀಶ್ ಯಡಗುಂಟಿ ಅವರನ್ನು ಕೂಡ ನೀವು ಹೆಚ್ಚಿನ ಮಾಹಿತಿಗಾಗಿ ಕೂಡ ನೀವು ಇಲ್ಲಿ ಸಂಪರ್ಕಿಸಬಹುದು. ರೀತಿಯಾಗಿ ಇಲ್ಲಿ ಮತ್ತೊಂದು ನೇಮಕಾತಿ ನಡೀತಾ ಇದೆ. ಡಾಕ್ಟರ್ ಹರಿಸಿಂಗ್ ಗೌರವ ವಿಶ್ವವಿದ್ಯಾಲಯ ಸಾಗರ, ಭಾರತ. ಇದೊಂದು ಕೇಂದ್ರೀಯ ವಿಶ್ವವಿದ್ಯಾಲಯ ಆಗಿದೆ. ಜೊತೆಗೆ ಇಲ್ಲಿ ಈ ವಿಶ್ವವಿದ್ಯಾಲಯದ ಒಂದು ಜಾಲತಾಣ ಕೂಡ ಇಲ್ಲಿ ನಾವಿಲ್ಲಿ ನೋಡಬಹುದು. ಜೊತೆಗೆ ಇಲ್ಲಿ ದೂರವಾಣಿ ಕರೆಯನ್ನು ಕೂಡ ನಾವಿಲ್ಲಿ ಸಂಪರ್ಕಿಸಬಹುದು. ಇದು 17/1/2025 ಈ ಪತ್ರಿಕಾ ಪ್ರಕಟಣೆಯಾಗಿದೆ. ಇಲ್ಲಿ ನೇಮಕಾತಿಯನ್ನು ಪ್ರಕಟಣೆ ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಡಾಕ್ಟರ್ ಹರಿಸಿಂಗ್ ಗೌರವ ವಿಶ್ವವಿದ್ಯಾಲಯ ವಿವಿಧ ಬೋಧಕೇತರ, ಅಂದರೆ ಇಲ್ಲಿ ಬೋಧಕೇತರ ಹುದ್ದೆಗಳಿಗೆ B ಮತ್ತು C ವರ್ಗದ ಅಭ್ಯರ್ಥಿಗಳಿಗೆ ಇವರು ನೇರ ನೇಮಕಾತಿಯ ಮೂಲಕ ನೇಮಕಾತಿ ಪ್ರಕ್ರಿಯೆಗೊಳ್ಳಲು ಅರ್ಹ ಭಾರತೀಯ ಪ್ರಜೆಗಳಿಂದ ನಿಗದಿತ ಅರ್ಜಿ ನಮೂನೆಯಲ್ಲಿ ಆನ್ಲೈನ್ ಮುಖಾಂತರ ಇವರು ಅರ್ಜಿಯನ್ನು ಆಹ್ವಾನಿಸುತ್ತಿದ್ದಾರೆ. ಆನ್ಲೈನ್ ಅರ್ಜಿ ಸಲ್ಲಿಕೆ ಪ್ರಾರಂಭಿಕ ದಿನಾಂಕ ಅಂದರೆ 1/2/2025 ಇದು ಪ್ರಾರಂಭವಾಗುತ್ತದೆ. ಆನ್ಲೈನ್ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ 2/3/2025 ಇದು ಏನಾಗಿರುತ್ತದೆ, ಕೊನೆಯ ದಿನಾಂಕವಾಗಿರುತ್ತದೆ. ಇಲ್ಲಿ ಭೌತಿಕ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ 10/3/2025 ಸಂಜೆ 6 ಗಂಟೆಯ ಮುನ್ನ ನೀವು ಅರ್ಜಿಯನ್ನು ಇಲ್ಲಿ ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಕೆಗೆ ಆನ್ಲೈನ್ ಲಿಂಕ್ ಕೂಡ ಇವರು ನಿಮಗೆ ಇಲ್ಲಿ ನೀಡ್ತಾ ಇದ್ದಾರೆ. ಈ ಲಿಂಕ್ಗಳ ಮುಖಾಂತರ ನೀವು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇದೊಂದು ಬೋಧಕೇತರ ಹುದ್ದೆಯಾಗಿ ಇಲ್ಲಿ ನಮಗೆ ಕಂಡುಬರುತ್ತದೆ. ಈ ವೆಬ್ಸೈಟ್ ನಿಮಗೆ 1/2/2025 ಇಲ್ಲಿ ನಿಮಗೆ ಓಪನ್ ಇರುತ್ತದೆ. ಇಲ್ಲಿ ವಿದ್ಯಾರ್ಥಿ ಅರ್ಹತಾ ಮಾನದಂಡಗಳು ಇತರೆ ಸಹಿತ ತಾಜಾ ಮಾಹಿತಿಗಾಗಿ ವಿಶ್ವವಿದ್ಯಾಲಯ ಜಾಲತಾಣ ಇದನ್ನು ಕೂಡ ನೀವು ಇಲ್ಲಿ ಸಂಪರ್ಕಿಸಬಹುದು. ದಯವಿಟ್ಟು ನೋಡುವುದು ಮತ್ತು ತಿದ್ದುಪಡಿಗಳು ಏನಾದರೂ ಇದ್ದಲ್ಲಿ ಅದನ್ನು ವಿಶ್ವವಿದ್ಯಾಲಯ ಜಾಲತಾಣದಲ್ಲಿ ಮಾತ್ರ ಪ್ರಕಟಿಸಲಾಗುತ್ತದೆ. ಅಂದರೆ ನೀವು ಅರ್ಜಿ ಸಲ್ಲಿಸಿದ ಮೇಲೆ ನೀವೇನಾದರೂ ತಿದ್ದುಪಡಿ ಮಾಡಲು ಬಯಸಿದರೆ ನೀವು ಈ ತಿದ್ದುಪಡಿಯನ್ನು ಆ ವಿಶ್ವವಿದ್ಯಾಲಯ ಜಾಲತಾಣದ ಮುಖಾಂತರ ನೀವು ಇಲ್ಲಿ ತಿದ್ದುಪಡಿಯನ್ನು ಮಾಡಬೇಕಾಗಿರುತ್ತದೆ. ಹಾಗೆ ಇಲ್ಲಿ ನಾರಾಯಣ್ ನೇತ್ರಾಲಯ ಫೌಂಡೇಶನ್ನಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಜೆನೆಟಿಕ್ ಆ್ಯಂಡ್ ಜೆನ್ ಥೆರಪಿನಲ್ಲಿ ಅಭ್ಯರ್ಥಿಗಳಿಗೆ ಇಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಡಿಪಾರ್ಟ್ಮೆಂಟ್ ಕ್ವಾಲಿಟಿ ಟೀಮ್ನಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ರೆಗ್ಯುಲೇಟರಿ ಅಫೆನ್ಸ್ ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಜಾಬ್ ಲೊಕೇಶನಲ್ಲಿ ಬೊಮ್ಮಸಂದ್ರ, ಬೆಂಗಳೂರಿನಲ್ಲಿ ಇದು ಒಂದು ನಾರಾಯಣ್ ನೇತ್ರಾಲಯ ಫೌಂಡೇಶನ್ ಕಂಡುಬರುತ್ತದೆ. ಇಲ್ಲಿ ಕ್ವಾಲಿಫಿಕೇಷನ್ ನಿಮಗೆ ಡಿಪ್ಲೊಮೊ ಆರ್ ಡಿಪ್ಲೊಮಾ ಇಲ್ಲ ಡಿಗ್ರಿನಲ್ಲಿ ನೀವು ರೆಗ್ಯುಲೇಟರಿ ಅಫೇರ್ನಲ್ಲಿ ನೀವು ಅಧ್ಯಯನ ಮಾಡಿರಬೇಕಾಗುತ್ತದೆ. ಜೊತೆಗೆ ಇಲ್ಲಿ ಅಂದರೆ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ CGMP-ನಲ್ಲಿ ನೀವು ಅಧ್ಯಯನ ಮಾಡಿದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ 2 ವರ್ಷದ ಎಕ್ಸ್ಪೀರಿಯನ್ಸ್ ಕೂಡ ಇವರು ಕೇಳ್ತಾ ಇದ್ದಾರೆ. ಕಾಂಟ್ಯಾಕ್ಟ್ ನಂಬರ್ ಕೂಡ ಅವರು ನಿಮಗೆ ನೀಡ್ತಾ ಇದ್ದಾರೆ. HR ಡಿಪಾರ್ಟ್ಮೆಂಟ್, ನಾರಾಯಣ್ ನೇತ್ರಾಲಯ 2, ನಾರಾಯಣ್ ಹೆಲ್ತ್ ಸಿಟಿ,
250 ಬೊಮ್ಮಸಂದ್ರ ಹೊಸೂರು ರೋಡ್ ಬೆಂಗಳೂರಿನಲ್ಲಿ ಇವರು ಕೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಿಮಗೊಂದು ಟೆಲಿಕಾಂ ನಂಬರ್ ಕೂಡ ಇವರು ನೀಡ್ತಾ ಇದ್ದಾರೆ. ಜೊತೆಗೆ ಆಸ್ಪತ್ರೆ ಇಮೇಲ್ ಕೂಡ ನೀಡ್ತಾ ಇದ್ದಾರೆ. ಅವುಗಳ ಮುಖಾಂತರ ನೀವು ಇಲ್ಲಿ ಕರೆ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಂಡು ಇದನ್ನು ಕೂಡ ನೀವು ಅಪ್ಲೈ ಮಾಡಬಹುದು. ರೀತಿಯಾಗಿ ಇಲ್ಲಿ ಮತ್ತೊಂದು ನೇಮಕಾತಿ ನಡೀತಾ ಇದೆ. ಇದು HRRL ಒಂದು ಕಂಪನಿಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಡೆಲಿವರಿಂಗ್ ಹ್ಯಾಪಿನೆಸ್ ಆ ಕಂಪನಿಯ ಒಂದು ಲೋಗೋ ಆಗಿದೆ. ಇಲ್ಲಿ ವಿ ಆರ್ ಹೈರಿಂಗ್ ಜಾಯ್ನ್ ಅವರ್ ಟೀಮ್ ಅಂದರೆ ಅವರ ಜೊತೆಗೆ ನೀವು ಕೈ ಜೋಡಿಸಬೇಕೆಂದು ಅವರು ಕೇಳ್ತಾ ಇದ್ದಾರೆ. HRRL ಇನ್ವೈಟಿಂಗ್ ಅಪ್ಲಿಕೇಶನ್ ಫಾರ್ ದ ಫಾಲೋವಿಂಗ್ ಪೊಸಿಷನ್ ಅಂದರೆ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಯಾವ್ಯಾವ ಹುದ್ದೆಗಳೆಂದರೆ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಪ್ರೊಫೆಷ್ನಲ್ಸ್ ಹುದ್ದೆಗಳಿಗೆ ಅಂದರೆ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಪ್ರೊಫೆಷನಲ್ ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ಡಿಸಿಪ್ಲಿನ್ಸ್ ಕೆಮಿಕಲ್, ಫೈರ್ ಸೇಫ್ಟಿ, ಎಲೆಕ್ಟ್ರಿಕಲ್ ಹೀಗೆ ನಾನಾ ರೀತಿಯ ಎಜುಕೇಷನ್ ಇಲ್ಲಿ ಒಂದು ಇಂಜಿನಿಯರ್ಗಳನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ BSc ಇನ್ ಕೆಮಿಸ್ಟ್ರಿ, ಹಾನರ್ಸ್ ಪಾಲಿಮರ್ ಕೆಮಿಸ್ಟ್ರಿ, ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಇಷ್ಟೆಲ್ಲ ಮಾಡಿದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಪೊಸಿಷನ್ ವೈಸ್ ಅಂದರೆ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ EO ಸೆಕ್ಷನ್ಗೆ 80 ಹುದ್ದೆ, E2 ಸೆಕ್ಷನ್ಗೆ 7 ಹುದ್ದೆ, E3 ಸೆಕ್ಷನ್ಗೆ 11 ಹುದ್ದೆ, E5 ಸೆಕ್ಷನ್ಗೆ 23 ಹುದ್ದೆ, ಒಟ್ಟು 121 ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಕೂಡ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಲಾಸ್ಟ್ ಡೇಟ್ ಟು ಅಪ್ಲೈ ಅಂದರೆ ಇದೇ ಫೆಬ್ರವರಿ 8ರಂದು ಇದು ಅರ್ಜಿ ಸಲ್ಲಿಕೆ ಕೊನೆಯ ದಿನವಾಗಿರುತ್ತದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಇಲ್ಲಿ ನೀವು ಸಲ್ಲಿಸಬಹುದು. ಅಪ್ಲೈ ನಾವು ಹುದ್ದೆಗೆ ಇಲ್ಲಿ ಬೇಗ ನೀವು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಿ. ರೀತಿಯಾಗಿ ಇಲ್ಲಿ ವಂಡರ್ಲಾದಲ್ಲಿ ನೇಮಕಾತಿಯನ್ನು ಕೂಡ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ವಂಡರ್ಲಾದಲ್ಲಿ ಇಲ್ಲಿ ನೇಮಕಾತಿ ನಡೀತಾ ಇದೆ. ವಂಡರ್ಲಾದಲ್ಲಿ ನೇಮಕಾತಿ ನಡೀತಾ ಇದೆ ಗೆಳೆಯರೆ. ಈ ವಂಡರ್ಲಾದಲ್ಲಿ ವಿ ಆರ್ ದ ಹೈರಿಂಗ್ ಅಂದರೆ ನೇಮಕಾತಿ ನಡೀತಾ ಇದ್ದಾರೆ. ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಮತ್ತು ಸೆಕ್ಯೂರಿಟಿ ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ರಿಕ್ರೂಟ್ಮೆಂಟ್ ಅಂದರೆ ಈ ಹುದ್ದೆಗೆ ನೀವು ಅರ್ಜಿಯನ್ನು ಈ ಅಸಿಸ್ಟೆಂಟ್ ಮ್ಯಾನೇಜರ್ ಮತ್ತು ಸೆಕ್ಯೂರಿಟಿ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನೀವು ಎನಿ ಡಿಪ್ಲೊಮೊ ಕೋರ್ಸ್ ಮಾಡಿರಬೇಕು. ಜೊತೆಗೆ ಡಿಗ್ರಿ ಕೂಡ ಇಲ್ಲಿ ನೀವು ಇಲ್ಲಿ ಮಾಡಿರಬೇಕು. ಡಿಪ್ಲೊಮೊ ಇಲ್ಲ ಡಿಗ್ರಿಲಿ ನೀವು ಅಧ್ಯಯನ ಮಾಡಿರಬೇಕಾಗಿರುತ್ತದೆ. ಮಿನಿಮಮ್ 6 ವರ್ಷದ ಅನುಭವ ಕೂಡ ಇಲ್ಲಿ ಕೇಳ್ತಾ ಇದ್ದಾರೆ. ಅಂದರೆ ಹೋಟೆಲ್ ಇಂಡಸ್ಟ್ರಿಯಲ್ಲಿ ನೀವು 6 ವರ್ಷದ ಅನುಭವ ಕೂಡ ಇಲ್ಲಿ ಹೊಂದಿದಂಥ ಅಭ್ಯರ್ಥಿಗಳು ಈ ಮೇಲಿನ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಜ್ಞಾನ ಕೂಡ ಇಲ್ಲಿ ನಿಮಗೆ ಇಲ್ಲಿ ಹೊಂದಿರಬೇಕಾಗಿರುತ್ತದೆ. ಶುಡ್ ಹ್ಯಾವ್ ಪ್ರೋಸೆಸ್ ನಾಲೆಡ್ಜ್ ಕ್ವಾಲಿಫಿಕೇಷನ್ ಇನ್ ಹೆಲ್ತ್ ಸೇಫ್ಟಿ ಆ್ಯಂಡ್ ಎನ್ವೈರನ್ಮೆಂಟ್ ಅಂದರೆ ನಿಮಗೆ ಸ್ವಲ್ಪ ಆದರೂ ನಾಲೆಜ್ ಹೆಲ್ತ್ ಸೇಫ್ಟಿ ಮತ್ತು ಎನ್ವೈರನ್ಮೆಂಟ್ ಬಗ್ಗೆ ಸ್ವಲ್ಪ ಆದರೂ ನಾಲೆಜ್ ಇರುವಂಥ ಅಭ್ಯರ್ಥಿಗಳು ಈ ವಂಡರ್ಲಾದಲ್ಲಿ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಸಬ್ಮಿಟ್ ಯುವರ್ CV ಅಂದರೆ ನಿಮ್ಮ ರೆಸ್ಯೂಮನ್ನು ಈ ಕೆಳಗಿನ ಇಮೇಲ್ಗೆ ನೀವು ಸೆಂಡ್ ಮಾಡಿ ಇದರ ಸದುಪಯೋಗ ಕೂಡ ನೀವು ಇಲ್ಲಿ ಪಡೆದುಕೊಳ್ಳಬಹುದು. ಜೊತೆಗೆ ಇಲ್ಲಿ ವಾಟ್ಸಪ್ ನಂಬರು ಕೂಡ ನೀಡ್ತಾ ಇದ್ದಾರೆ. ಅವರ ವಾಟ್ಸಪ್ ನಂಬರು ಕೂಡ ನೀವು ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಅವರ ಒಂದು ಇದು ವೆಬ್ಸೈಟ್ ಕೂಡ ಇದೆ. ಆ ವೆಬ್ಸೈಟ್ ಕೂಡ ನೀವು ಇಲ್ಲಿ ಪರಿಶೀಲಿಸಬಹುದು. ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಅಂದರೆ 28th ಕಿಲೋಮೀಟರ್ ಮೈಸೂರು ರೋಡ್ ಬೆಂಗಳೂರಿನಲ್ಲಿ ಕಂಡುಬರುವಂಥ ಒಂದು ವಂಡರ್ಲಾ ಆಗಿದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತೊಂದು ನೇಮಕಾತಿ ಈಗ ನಾವು ನೋಡೋಣ. ಇದೊಂದು ಕ್ರೈಸಾಲಿಸ್ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕ್ರೈಸಾಲಿಸ್ ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ಎ ಚೈನ್ ಆಫ್ ಫಾಸ್ಟ್ ಗ್ರೋವಿಂಗ್ ICSE CBSE ಸ್ಕೂಲ್ ಅಂದರೆ ಇದೊಂದು ICSE ಮತ್ತು CBSE ಸ್ಕೂಲ್ ಇನ್ ಬೆಂಗಳೂರಿನಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಇಲ್ಲಿ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೇಮಕಾತಿಯನ್ನು ಕೂಡ ಅವರು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೇಮಕಾತಿ ಯಾವಾಗಂದರೆ ಡೇಟ್ ಫೆಬ್ರವರಿ 1, 2025. ಜೊತೆಗೆ ಇಲ್ಲಿ ಫೆಬ್ರವರಿ 2, 2025ರಂದು 8ರಿಂದ 4 ಗಂಟೆಯವರೆಗೆ ಇಲ್ಲಿ ನಿಮಗೆ ನೇಮಕಾತಿ ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಫೆಬ್ರವರಿ 1 ಮತ್ತು ಫೆಬ್ರವರಿ 2ರಂದು ಇವರು ಈ ಕೆಳಗಿನ ಹುದ್ದೆಗಳಿಗೆ ಎಲ್ಲ ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮೊಟ್ಟ ಮೊದಲು ಪ್ರಿನ್ಸಿಪಲ್ ಮತ್ತು ವೈಸ್ ಪ್ರಿನ್ಸಿಪಲ್ ಹುದ್ದೆಗೆ ನೇಮಕಾತಿಯನ್ನು ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಮೇ ಸೆಂಡ್ ದ CV ಅಂದರೆ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನಿಮ್ಮ ಒಂದು ರೆಸ್ಯೂಮನ್ನು ಈ ಕೆಳಗಿನ ಒಂದು ಇಮೇಲ್ಗೆ ನೀವು ಇಲ್ಲಿ ಸೆಂಡ್ ಮಾಡಬೇಕಾಗುತ್ತದೆ. ಅಲ್ಲಿ ಅಂದರೆ ಪ್ರಿನ್ಸಿಪಲ್ ಮತ್ತು ವೈಸ್ ಪ್ರಿನ್ಸಿಪಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು. ನಂತರ ಇಲ್ಲಿ ಕೋಆರ್ಡಿನೇಟರ್ ಹುದ್ದೆಗೆ ಕೂಡ ಇವರು ನೇಮಕಾತಿಯನ್ನು ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ಪ್ರೈಮರಿ, ಮಿಡಲ್ ಸ್ಕೂಲ್, ಸೆಕೆಂಡರಿ ಸ್ಕೂಲ್ಗಳಿಗೆ ಮತ್ತು ಸೀನಿಯರ್ ಸೆಕೆಂಡರಿ ಸ್ಕೂಲ್ಗಳಿಗೆ, ಸ್ಪೋರ್ಟ್ಸ್ ಇವೆಂಟ್ಸ್ ಈ ಎಲ್ಲ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಟೀಚರ್ಸ್ಗಳನ್ನು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ.
ಟೀಚರ್ಸ್ಗಳನ್ನ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅವು ಅಂದರೆ ಪ್ರೀ ಪ್ರೈಮರಿ ಟೀಚರ್, ಮಿಡಲ್ ಸ್ಕೂಲ್, ಸೆಕೆಂಡರಿ ಸ್ಕೂಲ್ ಟೀಚರ್, ಸೀನಿಯರ್ ಸೆಕೆಂಡರಿ ಸ್ಕೂಲ್ ಟೀಚರ್, ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಆ್ಯಂಡ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಟೀಚರ್ಸ್ ಆ್ಯಂಡ್ ಫ್ರೆಂಚ್ ಟೀಚರ್ಸ್, ಜೊತೆಗೆ ಇಲ್ಲಿ ಸ್ಪೆಷಲ್ ಎಜುಕೇಷನ್ಸ್, ಜೊತೆಗೆ ಕೌನ್ಸ್ಲರ್, ಜೊತೆಗೆ ರೋಬೋಟಿಕ್ ಫ್ಯಾಕಲ್ಟೀಸ್ ವಿತ್ ಮತ್ತು ನಾಲೆಜ್ ಮತ್ತು ಮ್ಯಾಥ್ಸ್ ಲ್ಯಾಬ್ ಇನ್ಚಾರ್ಜ್, ಸೈನ್ಸ್ ಲ್ಯಾಬ್ ಇನ್ಚಾರ್ಜ್, ಲೈಬ್ರರಿಯನ್, ಇಷ್ಟೆಲ್ಲ ಹುದ್ದೆಗಳಿಗೆ ಅಂದರೆ ಇಷ್ಟೆಲ್ಲ ಶಿಕ್ಷಕ ಹುದ್ದೆಗೆ ಕೂಡ ಇವರು ನೇಮಕಾತಿ ಮಾಡ್ಕೋತಾ ಇದ್ದಾರೆ. ಜೊತೆಗೆ ಇಲ್ಲಿ ಸ್ಪೋರ್ಟ್ಸ್ ಕೋಚಸ್ಗಳು ಕೂಡ ಇವರು ನೇಮಕಾತಿಯನ್ನು ಕೂಡ ಇವರು ಮಾಡ್ಕೋತಾ ಇದ್ದಾರೆ. ಯಾವ್ಯಾವ ಸ್ಪೋರ್ಟ್ಸ್ ಕೋಚ್ಗಳು ಇವರು ನೇಮಕಾತಿ ಮಾಡ್ಕೋತಾ ಇದ್ದಾರೆ ಅಂದರೆ ಅದರಲ್ಲಿ ಬಾಸ್ಕೆಟ್ಬಾಲ್, ಚೆಸ್, ಕ್ರಿಕೆಟ್, ಡಾನ್ಸ್, ಫುಟ್ಬಾಲ್, ನಂತರಲ್ಲಿ ಜಿಮ್ನಾಟಿಕ್, ಮ್ಯೂಸಿಕ್, ಸ್ವಿಮ್ಮಿಂಗ್, ಥಿಯೇಟ್ರ, ಯೋಗ, ಸ್ಕೇಟಿಂಗ್, ಇಷ್ಟೆಲ್ಲ ಸ್ಪೋರ್ಟ್ಸ್ ಟೀಚರ್ಗಳಿಗೆ ಕೂಡ ಇವರು ನೇಮಕಾತಿಯನ್ನು ಕೂಡ ಇಲ್ಲಿ ಮಾಡಿಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ನಾನ್ ಅಕಾಡೆಮಿಕ್ ಅಂದರೆ ಇಲ್ಲಿ ಶಿಕ್ಷಕ ಮತ್ತು ಶಿಕ್ಷಕೇತರ 2 ಹುದ್ದೆಗೆ ಕೂಡ ಇವರು ಆಯ್ಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಶಿಕ್ಷಕೇತರ ಹುದ್ದೆಗಳಾದ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಆಫ್ ದ ಪ್ರಿನ್ಸಿಪಲ್ ಹುದ್ದೆ, ಎಕ್ಸಿಕ್ಯೂಟಿವ್ ಹ್ಯೂಮನ್ ರಿಸೋರ್ಸ್ ಹುದ್ದೆ, ನಂತರ ಇಲ್ಲಿ ಫೈನಾನ್ಸ್ ಅಕೌಂಟ್ಸ್ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಕೌನ್ಸಿಲರ್ಸ್ ಆಫೀಸರ್ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಟ್ರಾನ್ಸ್ಪೋರ್ಟ್ನ ಅಧಿಕಾರಿಗಳ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ಇನ್ನೋವೆಂಟ್ರಿ ಸ್ಟೋರೇಜ್ ಆ್ಯಂಡ್ ನರ್ಸ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಸಿಸ್ಟಮ್ ಅಡ್ಮಿಷನ್ ಹುದ್ದೆಗೆ ನೇಮಕಾತಿ ಮಾಡ್ತಾರೆ. CCTV ಆಪರೇಟರ್ಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಅಡ್ಮಿಷನ್ ಆಫೀಸರ್ ಕೂಡ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಹುದ್ದೆಗಳಿಗೆ ಕೂಡ ಇವರು ವಾಲ್ಕಿನ್ ಇಂಟರ್ವ್ಯೂ ಮೂಲಕ ಇವರು ನೇಮಕಾತಿಯನ್ನು ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ಐಡಿಯಾ ಕ್ಯಾಂಡಿಡೇಟ್ ಶಾಡ್ ಬಿ ಹ್ಯಾಂಡಲ್ ದ ಸಮ್ ಪೊಸಿಷನ್ ಲೆಸ್ ದೆನ್ 2 years, ಫ್ರೆಷರ್ ಮೇ ಆಲ್ಸೋ ಅಪ್ಲೈ. ಅಂದರೆ ಇಲ್ಲಿ ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಅನುಭವ ಇರುವಂಥವರು ಸಲ್ಲಿಸುವ ಜೊತೆಗೆ ಅನುಭವ ಇಲ್ಲದೇ ಇರುವಂಥ ಅಭ್ಯರ್ಥಿ ಕೂಡ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಕ್ಯಾಂಡಿಡೇಟ್ ಕ್ಯಾನ್ ವಾಲ್ಕಿನ್ ಇಂಟರ್ವ್ಯೂ ಅಂದರೆ ಈ ಹುದ್ದೆಗಳಿಗೆ ನೀವು ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಅಂದರೆ ನೇರ ಸಂದರ್ಶನ ಮುಖಾಂತರ ಸಾಟರ್ಡೆ ಫೆಬ್ರವರಿ 1 ಮತ್ತು ಫೆಬ್ರವರಿ 2 ರಂದು ಇಲ್ಲಿ ನೇರ ಸಂದರ್ಶನ ಮುಖಾಂತರ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಅದು 8 ರಿಂದ 4 ಗಂಟೆಯವರೆಗೆ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನಿಮ್ಮ CV ಅಂದರೆ ನಿಮ್ಮ ರೆಸ್ಯೂಮನ್ನು ಈ ಕೆಳಗಿನ ಇಮೇಲ್ಗೆ ನೀವು ನಿಮ್ಮ ರೆಸ್ಯೂಮನ್ನು ಇಲ್ಲಿ ಸೆಂಡ್ ಮಾಡಬೇಕಾಗುತ್ತದೆ. ವಾಲ್ಕಿನ್ ಇಂಟರ್ವ್ಯೂ ಮತ್ತು ನಿಮ್ಮ ರೆಸ್ಯೂಮ್ ಮೇಲೆ ಯಾವ ಪೊಸಿಷನ್ಗೆ ಸಲ್ಲಿಸುತ್ತಿದ್ದೀರಾ, ಟೀಚಿಂಗ್ ಸಬ್ಜೆಕ್ಟ್ ಯಾವುದು, ಜೊತೆಗೆ ಗ್ರೇಡ್ಸ್ ಯಾವುದು, ಅವೆಲ್ಲ ಇಮೇಲ್ಗೆ ನೀವು ಇಲ್ಲಿ ಬರೆದು ಮೆನ್ಷನ್ ಮಾಡಬೇಕಾಗಿರುತ್ತದೆ. ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿಗೋಸ್ಕರ ಇಲ್ಲಿ ಕ್ರೈಸಲಿಸ್ ಹೈಸ್ಕೂಲ್ ಇಲ್ಲಿ ನಾನಾ ತೆರೆದ ಒಂದು ಸೆಕ್ಷನ್ ಕೂಡ ಇದೆ. ಆ ಸೆಕ್ಷನ್ ಕೂಡ ನೋಡಿ ಇಲ್ಲಿ ಕಂಡು ಬರುತ್ತವೆ. ಕುಡುಗೋಡಿ, ಬನ್ನೇರುಘಟ್ಟ, ವರ್ತೂರು, ನಂತರ ಇಲ್ಲಿ ಕುಂಡುಗೋಡಿ, ಹೊರಮೂವು, ಬೇಗಾರಕೊಪ್ಪ, ಯಲಹಂಕ, ಗಾಜನೂರು, ವೈಟ್ಫೀಲ್ಡ್, ಈ ರೀತಿಯಾಗಿ ಅನೇಕ ನಾನಾ ಹಂತಗಳಲ್ಲಿ ನಾನಾ ಸ್ಥಳಗಳಲ್ಲಿ ಇವರ ಶಾಲೆಗಳು ಕಂಡುಬರುತ್ತವೆ. ಅಲ್ಲಿ ಈ ಸ್ಕೂಲ್ಗಳ ಕಂಡುಬರುತ್ತವೆ. ಅವುಗಳನ್ನು ಕೂಡ ನೀವು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆಯಬಹುದು. ಶಿಕ್ಷಕರಾಗಬೇಕೆನ್ನುವ ಅಭ್ಯರ್ಥಿಗಳಿಗೆ ಇದೊಂದು ಒಳ್ಳೆಯ ಉದ್ಯೋಗ ಅವಕಾಶ ಕೂಡ ಅಂತ ನಾವಿಲ್ಲಿ ಹೇಳಬಹುದು. ರೀತಿಯಾಗಿ ಇಲ್ಲಿ CAD ಡಿಸ್ಕ್ನಲ್ಲಿ ಇದು ಮತ್ತಿಕೆರೆ ಬೆಂಗಳೂರಲ್ಲಿ ಕಂಡುಬರುವಂಥ ಒಂದು ಕಂಪನಿಯಾಗಿದೆ. ಇಲ್ಲಿ ಸಿವಿಲ್ ಆರ್ಕಿಟೆಕ್ಚರ್ ಟ್ರೈನರ್ಸ್ ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ಕ್ವಾಲಿಫಿಕೇಷನ್ ಏನು ಬೇಕಾದರೆ ಡಿಪ್ಲೊಮೊ ಅಥವಾ BTech ಅಥವಾ MTechನಲ್ಲಿ ನೀವು ಸಿವಿಲ್ ಅನ್ನು ಅಧ್ಯಯನ ಮಾಡಿರಬೇಕು. ಇದೊಂದು ಇಂಜಿನಿಯರ್ ಹುದ್ದೆಯಾಗಿದೆ. ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ನಿಮಗೆ ಹೊಸದಾಗಿ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಜೊತೆಗೆ 2 ವರ್ಷದ ಅನುಭವ ಕೂಡ ಇರುವಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಲೊಕೇಶನ್ CAD ಡೆಕ್ಸ್ ಮತ್ತಿಕೆರೆ ಬೆಂಗಳೂರಿನಲ್ಲಿ ಕಂಡುಬರುವಂಥ ಒಂದು ಕಂಪನಿಯಾಗಿದೆ. ಇಲ್ಲಿ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಅಂದರೆ ಒಳ್ಳೆಯ ಮಾತನಾಡುವಂಥ ಕೌಶಲ್ಯ ಕೂಡ ಇಲ್ಲಿ ನಿಮಗೆ ಇರಬೇಕಾಗಿರುತ್ತದೆ. ಅಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಈಗ ಒಂದು ಇಮೇಲ್ ಕೂಡ ಇಲ್ಲಿ ನೀಡ್ತಾ ಇದ್ದಾರೆ. ಆ ಇಮೇಲ್ಗೆ ನಿಮ್ಮ ರೆಸ್ಯೂಮನ್ನು ಕೂಡ ನೀವು ಸೆಂಡ್ ಮಾಡ್ಬೋದು. ಜೊತೆಗೆ ಇಲ್ಲ ಅಂದರೆ ಇಲ್ಲಿ ಒಂದು ವಾಟ್ಸಪ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಆ ವಾಟ್ಸಪ್ ನಂಬರಿಗೆ ಕೂಡ ನೀವು ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಬಹುದು. ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಇಲ್ಲಿ GRS ಫ್ಯಾಂಟಸಿ ಪಾರ್ಕ್ನಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದೊಂದು ಫ್ಯಾಮಿಲಿ ವಾಟರ್ ಪಾರ್ಕ್ ಆಗಿದೆ. ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಕೂಡ ಇಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಡಾಟಾ ಪ್ರೊಸೆಸಿಂಗ್ ಹುದ್ದೆ ಮತ್ತು ಡಾಟಾ ಅನಲಿಟಿಕ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ರಿಕ್ರೂಟ್ಮೆಂಟ್ ಎನಿ ಬ್ಯಾಚುಲರ್ ಡಿಗ್ರಿ ಅಂದರೆ ಇಲ್ಲಿ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಯಾವುದಾದ್ರೂ ಪದವಿ ಜೊತೆಗೆ
ರಿಲೇಟೆಡ್ ಫೀಲ್ಡ್ನಲ್ಲಿ ನೀವು ಇಲ್ಲಿ ಪದವಿಯನ್ನು ಪಡೆದಿರಬೇಕಾಗಿರುತ್ತದೆ. ನಂತರ ಇಲ್ಲಿ ಮಿನಿಮಮ್ ಇಲ್ಲಿ ನೀವು 2 ವರ್ಷದ ಅನುಭವವನ್ನು ಕೂಡ ಇಲ್ಲಿ ಹೊಂದಿರಬೇಕಾಗಿರುತ್ತದೆ. ಜೊತೆಗೆ ಎಕ್ಸಲೆಂಟ್ ಕಮ್ಯುನಿಕೇಷನ್ ಆ್ಯಂಡ್ ಇಂಟರ್ನ್‌ಶಿಪ್ ಸ್ಕಿಲ್ ಅಂದರೆ ಒಳ್ಳೆಯ ಮಾತನಾಡೋ ಕೌಶಲ್ಯ ಮತ್ತು ಇಂಟರ್ನ್‌ಶಿಪ್ ಸ್ಕಿಲನ್ನು ಕೂಡ ನೀವು ಇಲ್ಲಿ ಹೊಂದಿರಬೇಕಾಗಿರುತ್ತದೆ. ಎಕ್ಸಲೆಂಟ್ ನಾಲೆಡ್ಜ್ ಅಬೌಟ್ ಡಿಫರೆಂಟ್ ಅಬೌವ್ ಜೊತೆಗೆ ಇಲ್ಲಿ ನೀವು ಫಾರ್ಮುಲಾಸ್, ಮಾರ್ಕಸ್, ಗೂಗಲ್ ಶಿಫ್ಟ್, ಪೈವಟ್ ಟೇಬಲ್ಸ್, ಲೋಕ್ ಆಫ್ ಪವರ್, ಪಿಟಿ, ತಿಬ್ಲು ಇಂಥದ್ರಲ್ಲಿ ನೀವು ಆಸಕ್ತಿ ಕೂಡ ಇಲ್ಲಿ ನೀವು ಇಲ್ಲಿ ಹೊಂದಿರಬೇಕಾಗಿರುತ್ತದೆ. ನಂತರ ಇಲ್ಲಿ ನಿಮಗೆ ಸ್ಯಾಲ್ರಿ, ಒಳ್ಳೆಯ ಸ್ಯಾಲ್ರಿ ವೇತನ ಕೂಡ ನೀಡ್ತಾ ಇದ್ದಾರೆ. ನಿಮಗೆ ಇಲ್ಲಿ 26,000ಕ್ಕಿಂತ ಹೆಚ್ಚಿನ ವೇತನ ಕೂಡ ನೀಡ್ತಾ ಇದ್ದಾರೆ. ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ಕೂಡ ನೀಡ್ತಾ ಇದ್ದಾರೆ. ವರ್ಕ್ ಲೊಕೇಶನ್ GRS ಫ್ಯಾಂಟಸಿ ಪಾರ್ಕ್ ಮೈಸೂರಿನಲ್ಲಿ ಈ ಒಂದು ಕಂಡುಬರುತ್ತದೆ. GRS ಫ್ಯಾಂಟಸಿ ಪಾರ್ಕ್ ಮೈಸೂರು. ಸಬ್ಮಿಟ್ ಯುವರ್ ರೆಸ್ಯೂಮ್ ಅಂದರೆ ನಿಮ್ಮ ರೆಸ್ಯೂಮನ್ನು ಈ ಕೆಳಗಿನ ನಂಬರ್ಗೆ ನೀವು ಇಲ್ಲಿ ಸೆಂಡ್ ಮಾಡಬೇಕಾಗುತ್ತದೆ. ಮತ್ತೊಂದು ಮೆಗಾ ಹೈರಿಂಗ್ನಲ್ಲಿ ಇಲ್ಲಿ ನೇಮಕಾತಿ ನಡೀತಾ ಇದ್ದಾರೆ. ಇದು ಬಿಗ್ ಮಾರ್ಕೆಟ್ನಲ್ಲಿ ನಡೆಯುವಂಥ ಒಂದು ನೇಮಕಾತಿಯಾಗಿದೆ. ಇದು ಬೆಂಗಳೂರಿನಲ್ಲಿ ಕಂಡುಬರುವಂಥ ಒಂದು ಪ್ಲೇಸ್ ಆಗಿದೆ. ಜಾಯಿನ್ ದ ಅವರ್ ಟೀಮ್ ಅಂದರೆ ಅವರ ಜೊತೆಗೆ ನೀವು ಕೈ ಜೋಡಿಸಿ ಕೆಲಸ ಮಾಡಬೇಕಾದ ಒಂದು ಹುದ್ದೆಯಾಗಿದೆ. ಇಲ್ಲಿ ಅನೇಕ ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಒಂದು ಸೆಕ್ಷನ್ ಇನ್ಚಾರ್ಜ್ ಹುದ್ದೆ, ಸೂಪರ್ವೈಸರ್ ಹುದ್ದೆ, ವೆಜ್ ಫ್ರೂಟ್ಸ್ ಆ್ಯಂಡ್ ಸೇಲ್ಸ್ ಸ್ಟಾಫ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಡಾಟಾ ಎಂಟ್ರಿ ಹುದ್ದೆ, ಬಿಲ್ಲಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆ, ಸೇಲ್ಸ್ ಸ್ಟಾಫ್ ಹುದ್ದೆ, ಡೆಲಿವರಿ ಎಕ್ಸಿಕ್ಯೂಟಿವ್ ಹುದ್ದೆ, ಈ ಎಲ್ಲ ಮೇಲಿನ ಹುದ್ದೆಗಳಿಗೆ ಬಿಗ್ ಮಾರ್ಕೆಟ್ನಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅಪ್ಲೈ ನಾವು ಅಂದರೆ ಈ ಕೆಳಗಿನ ಒಂದು ವಾಟ್ಸಪ್ ನಂಬರಿಗೆ ನೀವು ಹಾಯ್ ಅಂತ ಮೆಸೇಜ್ ಮಾಡಿ, ಇಲ್ಲಾಂದರೆ ನಿಮ್ಮ ರೆಸ್ಯೂಮನ್ನು ಕೊಡೋದಕ್ಕೆ ಸೆಂಡ್ ಮಾಡಿ. ಜೊತೆಗೆ ಒಂದು ಇಮೇಲ್ ಕೂಡ ನೀಡ್ತಾ ಇದ್ದಾರೆ. ಆ ಇಮೇಲ್ಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಬಹುದು. ನಂತರ ಇಲ್ಲಿ ನಿಮಗೆ ಇಲ್ಲಿ ಒಳ್ಳೆಯ ವೇತನ, ಫುಡ್ ಮತ್ತು EFI, PFI ಸೌಲಭ್ಯ, ಮಂತ್ಲಿ ಸ್ಯಾಲ್ರಿ ನೀಡ್ತಾ ಇದ್ದಾರೆ. ಜೊತೆಗೆ ಲೆವೆಲ್ ಸ್ಯಾಲ್ರಿ ಅಂದರೆ ಒಳ್ಳೆಯ ವೇತನ ಕೂಡ ಇವರು ನಿಮಗೆ ಇಲ್ಲಿ ನೀಡ್ತಾ ಇದ್ದಾರೆ. ಆಸಕ್ತಿಗಳ ಅಭ್ಯರ್ಥಿಗಳು ಇವುಗಳಿಗೆ ನೀವು ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬಹುದು. ಈ ರೀತಿಯಾಗಿ ಇಲ್ಲಿ ಮತ್ತೊಂದು ನೇಮಕಾತಿ ನೀಡ್ತಾ ಇದ್ದಾರೆ. ರಿಕ್ರೂಟ್ ಅಂದರೆ ನೇಮಕಾತಿ ಮಾಡ್ತಾ ಇದ್ದಾರೆ. ಫೀಮೇಲ್ ಎನಿ ಡಿಗ್ರಿ ಕ್ಯಾಂಡಿಡೇಟ್ ಅಂದರೆ ಇಲ್ಲಿ ಮಹಿಳಾ ಅಭ್ಯರ್ಥಿಯು ಯಾವುದಾದ್ರೂ ಪದವಿ ಪಡೆದುಕೊಂಡು ಸ್ಟೋರ್ ವರ್ಕ್ಸ್ಗೆ ಇಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮೇಲ್ ಎನಿ ಡಿಗ್ರಿ ಜೊತೆಗೆ ಇಲ್ಲಿ ಪುರುಷ ಅಭ್ಯರ್ಥಿಗಳನ್ನು ಕೂಡ ನೇಮಕಾತಿ ಮಾಡ್ಕೊಳ್ತಾರೆ. ಅವರು CCTV ಮಾಂಟೆಸರಿಗೆ ಅವರು ವರ್ಕ್ ಮಾಡಬೇಕಾಗುತ್ತದೆ. ನಂತರ ಇಲ್ಲಿ ಜನರಲ್ ಶಿಫ್ಟ್ ಕೂಡ ಅವರಿಗೆ ಇಲ್ಲಿ ನೀಡ್ತಾ ಇದ್ದಾರೆ. ಸ್ಯಾಲ್ರಿ ಆ್ಯಸ್ ಪರ್ ದ ಕಂಪನಿ ಸ್ಟ್ಯಾಂಡರ್ಡ್ ಅಂದರೆ ಇಲ್ಲಿ ಒಳ್ಳೆಯ ವೇತನ ಕೂಡ ಅವರು ನೀಡ್ತಾ ಇದ್ದಾರೆ. ಲೊಕೇಶನ್ ಮೈಲಿಗಲ್ಲು ನಿಯರ್ ಕುಂಬಲಗೂಡು ನಲ್ಲಿ ಈ ನೇಮಕಾತಿ ನಡೀತಾ ಇದೆ. ಜೊತೆಗೆ ಅವರ ಫೋನ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಜೊತೆಗೆ ನೀವು ಅದನ್ನು ಇಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ನೇಮಕಾತಿ ಅಧಿಸೂಚನೆ ಅಂದರೆ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಬಂದಂಥ ಒಂದು ಸುದ್ದಿಯಾಗಿದೆ. ಇಲ್ಲಿ ವಾಂಟೆಡ್ ಅಂದರೆ ಇಲ್ಲಿ ವಾಂಟೆಡ್ ಅಂದರೆ ಇಲ್ಲಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಂದ ಇಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾವ ಹುದ್ದೆ ಎಂದದು ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಒಳ್ಳೆಯ ಅನುಭವ ಇರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಗುಡ್ ಸ್ಯಾಲ್ರಿ ವಿತ್ ESI PF ಅಂದರೆ ಒಳ್ಳೆಯ ಸ್ಯಾಲ್ರಿ ಜೊತೆಗೆ ESI ಮತ್ತು EPFನ ಸೌಲಭ್ಯ ಕೂಡ ಇವರು ನೀಡ್ತಾ ಇದ್ದಾರೆ. ಇದು ಲೊಕೇಶನ್ ಎಲ್ಲಿ ಅಂದರೆ ನಂದಿಹಳ್ಳಿ ಇಲ್ಲಿ ಲೊಕೇಶನ್ ಅಂದರೆ ನೀವು ಕೆಲಸ ಮಾಡಬೇಕಾಗುತ್ತದೆ. ಇದು ತುಮಕೂರು ರೋಡ್ ಮಲ್ಕಿಯಲ್ಲಿ ಕಂಡುಬರುವಂಥ ಒಂದು ಸಂಸ್ಥೆಯಾಗಿದೆ. ಹೆಚ್ಚಿನ ಮಾಹಿತಿಗೋಸ್ಕರ ಅವರ ಫೋನ್ ನಂಬರ್ ಕೂಡ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ. ಇದೇ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.